ಸೌಭಾಗ್ಯ, ನೀವು ಮಾಡೋ ಕೆಲ್ಸ ಇಲ್ದಾರ ಕಣೆ. ಪಾಪ ಹುಡ್ಗಿನ ಯಾಕೆ ಅಷ್ಟೊಂದು ಅಯ್ಯ ಅನ್ನಿಸ್ತೀರಾ? ನೀವು ಸುಮ್ಮನೆ ಇರೋಕ್ಕಾಗಲ್ವಾ? ಯಾಕೆ ಹುಡ್ಗಿನ ಅಷ್ಟೊಂದು ಗೋಳೊಯ್ಕೆ ಅಂತೀರಾ ಹೇಳು? ರೀ ಸುಮ್ನಿರ್ರಿ, ಅವಳಿಗೆ ಸಖತ್ತು ಜಂಬ ಅಂತೆ. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿದ್ದಿದಾರಂತೆ, ಎಷ್ಟು ಒಳ್ಳೆಯವ್ರಂತೆ. ಅಂಥವ್ರಿಗೆ ಮೋಸ ಮಾಡಿ ಅಂಥವ್ರಿಗೆಲ್ಲನ ಮನ್ಸಿಗೆ ನೋವು ಮಾಡಿ ಇಲ್ಲಿರ್ತೀನಿ ಅಂತ ಬಂದಿದ್ದಾಳೆ. ಸುಮ್ನಿರ್ರಿ, ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದಿರ. 4 ಜನ ಹೆಣ್ಮಕ್ಳನ್ನ ಸಾಕೋದಂದ್ರೆ ಸುಮ್ಮನೆನಾ? ಅವ್ರು ಓದಿಸಿ ಮದುವೆ ಮಾಡಿದ್ದಾರೆ ಅಂತಂದ್ರೆ 4 ಜನ ಹೆಣ್ಮಕ್ಳನ್ನು ಅವ್ರು ಎಷ್ಟು ಗ್ರೇಟ್ ಅಲ್ವಾ ಇವತ್ತು? ಅಂಥವ್ರನ್ನ ನೀವೇನು ಮಾಡಿದ್ರಾ ಏನು ಹಂಗೆ ಹಿಂಗೆ ಅವ್ರ ಅಪ್ಪ ಅಮ್ಮನ ಹೆಂಗೆ ಬೇಕಾ ಹಂಗೆ ಬೈದು ಬಂದಿದ್ದಾಳಲ್ಲ. ಇವ್ಳಿಗೆ ಅರ್ಥ ಆಗಬೇಕು ಮತ್ತೆ ಕಷ್ಟ ಸುಖ ಅಂದ್ರೆ ಏನು. ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರು ಆಗಲ್ಲ, ಹೊರಗಿನವ್ರೆಲ್ಲನ ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ಹೇಳಿ ಗೊತ್ತಾಗಬೇಕು. ಸುಮ್ಮನಿರ್ರಿ. ಆ ಹುಡುಗ ಅಂತವನು ಅಲ್ಲ, ಈ ಚಿರು ಎಲ್ಲೇ ಇರೋನು ಇಲ್ಲಿಂದ ಹೋಗಿ ಅಲ್ಲೋ ನಾನು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾನಲ್ಲ. ಆದರೆ ಇವಳಿಗೆ ಅದಿಲ್ವಲ್ಲ, ನಮ್ಮಪ್ಪ ನಮ್ಮಮ್ಮ ಅನ್ನೋದು. ಈ ಬಿಡೆ ಅತ್ಲಾಗೆ ಪಾಪ ಅಯ್ಯೋ ಅಂದಂಗೆ ಆಗುತ್ತೆ ನೋಡಿದ್ರೆ. ಅಯ್ಯೋ ಪಾಪ ಇನ್ನೂ ಚಿಕ್ಕ ಹುಡುಗಿ ಥರ ಐತೆ. ನೀವೆಲ್ಲ ಒಟ್ಟಾರು ಹೆಂಗಸ್ರೆಲ್ಲ ಸೇರ್ಕೊಂಡು ನಾವು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಪಾಪ ಅಂಕಲ್ ನಾವು ಆಂಟಿ ಇಲ್ವಾ ಅಂತ ಪಾಪ ಅವಾಗಲೇ ಕೇಳ್ತು ಮಾತಾಡ್ಸ್ಕೊಂಡು ಬರುತ್ತೆ ಆ ಹುಡುಗಿ ನೀವು ಇಷ್ಟೊಂದು ಗೋಳೊಯ್ಕೊಂಡ್ರೆ ಹೆಂಗೆ? ರೀ ಸುಮ್ಮನಿರಿ, ನಿನಗೆ ಯಾಕೆ ಬೇಕು? ಹೋಗ್ರಿ, ನಾವೇನು ಅವಳಿಗೇನು ಎಷ್ಟು ಏನು ಇದು ಮಾಡೋಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಇರ್ತೀನಿ ನಮ್ಮ ಪಾಡಿಗೆ ನಾನು. ಏನು ನೀವು ನಮಗೆಲ್ಲ ಗೊತ್ತೈತಿ ಹಿಂಗೆ ಮಾತಾಡಬೇಕು ಹಿಂಗಿರ್ಬೇಕು ಅಂತ ಹೇಳಿ. ಹೋಗ್ರಿ ಸುಮ್ಮನೆ ಅತ್ಲಾಗಿ ಏನನ ಮಾಡ್ಕೊಳಮ್ಮ. ನಿನ್ಗೆ ಯಾರು ಹೇಳ್ತಾರೆ? ಅಲ್ಲ ಪಾಪ ಹುಡುಗಿ ಹೆಂಗ್ ಗೋಳೈಕಂತೀರ ಅಂತ ಹೇಳಿದ್ರೆ ನಿನಗೆ ಅರ್ಥನೇ ಆಗಲ್ಲ. ನಮ್ಮ ಮನೆಯವರು ಆ ದೀಕ್ಷು ನೋಡಿ ಇನ್ನು ಪಾಪ ಚಿಕ್ಕ ಹುಡುಗಿ, ಆ ಹುಡುಗಿನ ಯಾಕೆ ಇಷ್ಟೊಂದು ಗೋಳೈಕೆಂತೀರಾ ಅಂತಾರೆ. ಆದರೆ ಅವಳದೆ ಎಂಥ ದೌಲತ್ತು ಜಂಬ ಅನ್ನೋದು ಗೊತ್ತಿಲ್ಲ. ಪಾಪ ಚಿರು ಎಲ್ಲ ಹೇಳ್ದ. ಅಲ್ಲ ಅಕ್ಕ ತಂಗಿರ ಮಧ್ಯೆ ಚೆನ್ನಾಗಿರ್ಬೇಕು ಅನ್ನೋದು ಅವಳಿಗೊಂದು ಸ್ವಲ್ಪನಾದರೂ ಅನ್ಸೋದು ಬೇಡವಾ? ಸೌಭಾಗ್ಯಕ್ಕ ಏನು ನೀಲಣ್ಣ ಹಂಗೆ ಹೇಳ್ತಾ ಇತ್ತು? ಚಿರು, ನಿಮ್ಮ ನೀಲಣ್ಣ ಬೈತಾ ಐತೆ. ಅಯ್ಯೋ ಆ ಸಣ್ಣ ಹುಡುಗಿನ ಯಾಕೆ ಹಂಗೆ ಒಯ್ಯೋಳೈತೆ ಅಂತೀಯ? ಈ ಊರಿನ ಜನ ಎಂಥವ್ರಂತ ಹುಡುಗಿ ನಮ್ಮನ್ನೆಲ್ಲ ತಪ್ಪಾಗಿ ತಿಳ್ಕೊಳಲ್ವಾ? ಗೊತ್ತಾಗಲ್ವಾ ನಿನಗೆ ಅಂತ ಬೈತಿತ್ತು ನಿಮ್ಮ ನೀಲಣ್ಣ. ಅದಕ್ಕೆ ನಾನು ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟ ಬಿದ್ದಿದ್ದಾರಂತೆ, ನಮ್ಮ ಚಿರು ನೋಡ್ಕೊಂತೀನಿ ಅಂತ ಹೇಳಿದ್ರು. ಇವಳು ನೋಡ್ಕೊಂಬಂದಂಗೆ ಬಂದವಳಲ್ಲ, ಅದಕ್ಕೇನೆ ಚಿರು ಹೇಳ್ದಂಗೆ ಮಾಡ್ತಾ ಇದೀವಿ. ಹುಡುಗ ಒಳ್ಳೆ ಹುಡುಗ, ಅದಕ್ಕೋಸ್ಕರ ನಾವು ಹುಡುಗ ಹೇಳ್ದಂಗೆ ಮಾಡ್ತಾ ಇದೀವಿ. ಬೇರೆ ಯಾರ ಹೇಳಿದ್ರು ನಾವು ತಲೆ ಕೆಡಿಸ್ಕೊಂತಾ ಇಲ್ಲ ಅಂತ ಹೇಳಿ ನಾನು ನಿಮ್ಮಣ್ಣ ಮಾತಾಡ್ತಿದ್ವಿ. ಚಿರು ಅಯ್ಯೋ ಅವಳಿಗೆ ಆಲೇನೆ ಇವಾಗ ಇಲ್ಲಿರೋದಕ್ಕೆ ಅವಳಿಗೊಂಥರ ಹಿಂಸೆ ಆದಂಗೆ ಆಗ್ತೈತೆ. ಸುಮ್ಮನೆ ಕೂತ್ಕೊಂಡಿದ್ಲು. ನಾನು ಹೋಗಿ ಕೇಳಿದೆ, ಯಾಕೆ ದೀಕ್ಷಾ ಹಿಂಗೆ ಕೂತ್ಕೊಂಡಿದ್ಯಾ ಅಂತ ಹೇಳಿ. ಚಿರು ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಎಲ್ಲಾದ್ರೂ ಬೆಂಗಳೂರು ಕಡೆ ಎಲ್ಲಾದರೂ ಹೋಗೋಣ ಎಂತ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ಲು ಇವಾಗಿಂದನ. ಅದಕ್ಕೇ ನಾನು ಬೆಂಗಳೂರಿಗೆ ಮಾತ್ರ ಬರೋಕ್ಕಾಗಲ್ಲಮ್ಮ, ನಾನು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಇದ್ದರೆ ಇಲ್ಲಿರು, ಇಲ್ಲಾಂದ್ರೆ ನಿಮ್ಮ ಅಪ್ಪರ ಮನೆಗಿರು ಅಂತ ಹೇಳಿ 2 ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾವುದಾದ್ರೂ ಒಂದು ಓಕೆ ಮಾಡು ನೀನು ಅಂತ ಹೇಳಿ ಬಂದಿದ್ದೀನಿ. ಇವಾಗ ಸೌಭಾಗ್ಯಕ್ಕ ನಿಮ್ಮ ಮನೆಗೆ ಏನಾದರೂ ಒಂದು ಕೇಳೋದಕ್ಕೆ ಕಳಿಸ್ತೀನಿ, ಸರಿನಾ? ನೀನು ಅಯ್ಯೋ ನಮ್ಮ ಮನೆಗೆ ಯಾರು ಇಲ್ಲದ ಮನೆಗೆ ನೀನು ಹೊರಗಡೆ ಬಾ, ಯಾರು ಇಲ್ಲದ ಮನೆಗೆ ನೀನು ಹೆಂಗೆ ಬಂದೆ, ನೀನೇನೋ ಕಳ್ತನ ಮಾಡಿದ್ಯಾ ನಮ್ಮ ಮನೆಗೆ ಅಂತೇಳಿ ಸುಮ್ಮನೆ ಹಿಂಗೆ ಜೋರು ಮಾಡು. ಆವಾಗ ಅಯ್ಯೋ ಈಗ ಇಲ್ಲಿನ ಜನ ನೋಡಪ್ಪ ಯಾರನ್ನೂ ನಂಬೋದಿಲ್ಲ ಅಂತೇಳಿ ಅವ್ರ ಮನಸ್ಸಿಗೆ ಇನ್ನೂ ಜಾಸ್ತಿ ಕಿರಿಕಿರಿ ಆಗಬೇಕು. ಕಿರಿಕಿರಿ ಆದರೆ ಇಲ್ಲಿ ಬರೋದಿಲ್ಲ ಅವಳು. ನಮ್ಮ ಅದಕ್ಕೇನೆ ಬರ್ತಾ ಇದ್ದಾರೆ, ತಡಿ ಅವ್ರೇನು ಐಡಿಯಾ ಕೊಡ್ತಾರೆ ನೋಡೋಣ. ಏನು ಚಿರು, ಏನಂದ್ಲಪ್ಪ ನಿನ್ನೇಂತಿ? ಊರಿಗೆ ಹೋಗೋಣ ಅಂದ್ಲಾ, ಏನಿಲ್ಲ ಇರೋಣ ಅಂದ್ಲಾ? ಅಯ್ಯೋ ಅವಳಿಗೆ ಆಲೇ ಸ್ವಲ್ಪ ಇವಾಗ ಹಂಗೆ ಅನ್ನಿಸ್ತಾ ಐತೆ, ಇಲ್ಲಿರೋದಕ್ಕಾಗ್ತಾ ಇಲ್ಲ. ಅಯ್ಯಪ್ಪ ಒಬ್ಬರೇ ಇರೋದಕ್ಕಾಗಲ್ಲ, ಅಕ್ಕಪಕ್ಕದವ್ರು ಯಾರಾದರೂ ಮಾತಾಡ್ಸಿದ್ರೆ ಚಂದ, ಇರೋಕ್ಕಾಗಲ್ಲ, ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ಲು ಮಾದೇವಿಯಕ್ಕ. ಹೌದಾ? ಸುಮ್ಮನೆ 2 ದಿವಸಕ್ಕೆ ನಮ್ಮ ಟಾರ್ಚರಿಂದನ ಒಟ್ಟಾರದ ಹೆಂಗಸ್ರೆಲ್ಲ ಸೇರಿ ಅವಳಿಗೆ ಟಾರ್ಚರ್ ಕೊಡೋದ್ರಿಂದನ ಬೇಡ ಚಿರು, ಇಲ್ಲಿರೋದು ಬೇಡ, ನಮ್ಮ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಸುಮ್ಮನಿರು, ಹೋಗಿ ನಿಮ್ಮ ಅತ್ತೆ ಮಾವನೆಲ್ಲ ಚೆನ್ನಾಗಿ ನೋಡ್ಕೊಂಬಂತೆ. ಪಾಪ ಮನೆ ಕಟ್ತಾ ಇದ್ದಾರೆ ಅಂತೀಯಾ, ಹೋಗಿ ಚೆನ್ನಾಗಿ ನೋಡ್ಕೊಂಬಂತೆ. ಅದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ಮಾದೇವಕ್ಕ. ಇವಾಗ ಏನು ಮಾಡಬೇಕು ಅಂತಂದರೆ, ನಾನು ಸೌಭಾಗ್ಯಕ್ಕನ ಮನೆಗೆ ಏನಾದರೂ ಇಸ್ಕೊಂಡು ಬರೋಕ್ಕೆ ಕಳಿಸ್ತೀನಿ. ಸೌಭಾಗ್ಯಕ್ಕ ಒಳಗಡೆ ಇರಂಗೆ ಮಾಡ್ತೀನಿ. ಹೋಗು ಕೇಳು, ಕೇಳ್ದಲ್ಲೇ ಯಾರೂ ಕೊಡಲ್ಲ, ಹೋಗಿ ಕೇಳು ಅಂತ ಕಳಿಸ್ತೀನಿ. ಏನಾದ್ರೂ ಚಪಾತಿ ಮಾಡು ಅಂತ ಹೇಳ್ತೀನಿ. ಚಪಾತಿ ಮಣೆನೂ ಮತ್ತು ರೊತ್ತುಡಿ ಇಲ್ಲ ನಮ್ಮ ಮನೆಗೆ. ಅದಕ್ಕೆ ಹೋಗಿ ಕೇಳೋಗೋ ಅಕ್ಕ ಕೊಡುತ್ತೆ, ಆ ಅಕ್ಕ ಒಂದು ಸ್ವಲ್ಪ ಸ್ಮೂತು, ಆ ಅಕ್ಕ ಸ್ವಲ್ಪ ಒಳ್ಳೆಯದು ಅಂತ ಹೇಳಿ ಕಳಿಸ್ತೀನಿ ಇವ್ರ ಮನೆಗೆ. ಆವಾಗ ಅವಳು ಒಳಗಡೆ ಹೋಗ್ತಾಳಲ್ಲ, ಆವಾಗ ನೀನು ಹೆಂಗೆ ಬಂದೆ ನಮ್ಮ ಮನೆ ಒಳಗಡೆ ಅಂತೇಳಿ ಅಕ್ಕ ಇಟ್ಕೊಂಡು ನಮ್ಮ ಮನೆಗೆ ನೋಡು ಅದಿತ್ತು ಇದಿತ್ತು, ನೀನು ಹೆಂಗೆ ಬಂದೆ ಯಾರು ಇಲ್ಲದ ಮನೆಗೆ ಅಂತ ಹೇಳಿ ಅಕ್ಕ ಸ್ವಲ್ಪ ಜೋರು ಮಾಡಬೇಕು. ಆವಾಗ ನಾನು ಬಂದು ಬಿಡಕ್ಕ ಹೋಗ್ಲಿ, ಏನೋ ಬಂದಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಇಂಥ ಜನ ಅನ್ನೋದು, ಬಿಡಕ್ಕ ಅಂತ ಹೇಳಿ ನಾನು ಸ್ವಲ್ಪ ನಯಸ್ ಹೊಡಿತೀನಿ. ಆವಾಗ ಗೊತ್ತಾಗುತ್ತೆ ಅವಳಿಗೆ, ಅಯ್ಯಪ್ಪ ಇಲ್ಲಿನ ಜನ ನಂಬಿಕೆ ಇರುವಲ್ಲ, ಇಲ್ಲ ಜನ ಎಂಥವ್ರು ಅಂತ ಹೇಳಿ. ಹೋಗಪ್ಪ, ನಾವು ಕೆಟ್ಟವ್ರಾಗ್ತೀವಿ. ನೀನು ಒಳ್ಳೆನಾಗ್ತೀಯ ಚಿರು, ನಾವು ಕೆಟ್ಟವ್ರಾಗ್ತೀವಿ ಅವಾಗ. ಅಯ್ಯೋ ಕೆಟ್ಟವ್ರೇನು ಆಗಲ್ಲ, ನೀವು ಹಿಂಗೆ ಕೆಟ್ಟವ್ರಾಗ್ತೀರಾ, ಇಲ್ಲಿ ಬರೋದಿಲ್ಲ ಅಷ್ಟೇ ಅವಳು. ಚಿರು ಏನಂದ್ಲಪ್ಪ ನಿನ್ನ ಹೆಂಡ್ತಿ? ನಿನ್ನೆ ನಾನು ಸರಿಯಾಗಿ ಹೇಳಿದ್ದಕ್ಕೆ ಏನಂದ್ಲು?
ಅಯ್ಯೋ ಎಲ್ಲನ ಇಲ್ಲಿ ಹೆಂಗೆ ಜೀರಿತಾರೆ ಚಿರು, ಏನು ನಾನು ನಿನ್ಗೆ ಅಷ್ಟು ಸೂಟ್ ಆಗಲ್ವಾ, ನಾನು ಹಂಗಿದ್ದೀನ ಅಂತೇಳಿ ಈಗ ಅದನ್ನೇ ಕೇಳ್ತಾ ಇದ್ಲು. ಬೇಜಾರಾಗಿ ಕೂತ್ಕೊಂಡಿದ್ಲು. ಯಪ್ಪ ಇಲ್ಲಿನ ಜನ ತುಂಬ ಯಪ್ಪ ಟಾರ್ಚರ್ ಕೊಡ್ತಾರೆ, ಯಾಕೆ ಯಾರನ್ನೂ ಸೇರೋದಿಲ್ಲ ಅಂತ ಕೇಳ್ತಾ ಇದ್ಲು. ಅದಕ್ಕೇ ನಾನು ಹಿಂಗೆಲ್ಲ ಹಿಂಗೆ ಹೇಳಿದ್ದೀನಿ, ಬೇಡಮ್ಮ ಇಲ್ಲಿನ ಸಮಸ್ಯೆ ಬೇಡ, ಅದಕ್ಕೆ ಊರಿಗೆ ಹೋಗೋಣ ಅಂತ ಹೇಳಿದ್ದೀನಿ. ಅದ್ರಲ್ಲಿ ನೋಡೋಣ. ಹೇಳಪ್ಪ, ಫೋಟೋ ತೋರಿಸ್ತಲ್ಲ ಅವ್ರ ಅಕ್ಕ ತಂಗಿಯವರು ಎಲ್ಲ ಅವ್ರ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವ್ರಲ್ವೇ. ನಿಜವಾಗ್ಲೂ ಅಪ್ಪ ನನಗೂ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ ಎಲ್ಲ ಮಾತಾಡೋದು ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡಿರೋದು ಎಲ್ಲ. ನಮ್ಮ ಅತ್ತೆ ಮಾವ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಚಿರು ಚಿರು ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನೋಡಿದೆ ಎಲ್ಲ ತೋರಿಸ್ತಲ್ಲ ಅವಾಗಲೇ ಫೋನಲ್ಲಿ ವಿಡಿಯೋನ. ನಮ್ಮ ಅತ್ತೆ ಇವರು ನಮ್ಮ ಅಕ್ಕ ಅಂತ ಹೇಳಿ ಎಷ್ಟು ಒಳ್ಳೆಯವ್ರು ಹೇಳಪ್ಪ. ಅವ್ರ ಅಕ್ಕರನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಮಾತಾಡೋದೆಲ್ಲ ವಿಡಿಯೋ ಮಾಡಿದ್ಯಾ, ಎಷ್ಟು ಒಳ್ಳೆಯವರು ಪಾಪ. ಚೆನ್ನಾಗಿ ನೀನು ಕಾಣ್ತಾರೆ. ಹಂಗೆ ಚೆನ್ನಾಗಿ ಕಾಣೋ ಹತ್ರ ಇರೋದು ಬಿಟ್ಟು ಇಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಅತ್ತೆ ಮಾವನ ಹತ್ರ ಹೆಂಗೆ ನೀನು ಇಂಥವ್ರ ಹತ್ರ ಇಲ್ಲಿ ಯಾಕಿರ್ಬೇಕು ಹೇಳು. ನೀನು ಅದಕ್ಕೆ ಒಳ್ಳೆ ಐಡಿಯಾ ಮಾಡಿ ಅಲ್ಲೇ ಇದೆಯಾ. ಅವ್ರು ನೋಡ್ಕೊಂಡಂಗೂ ಆಗುತ್ತೆ, ನಿನ್ಗೊಂದು ಒಳ್ಳೆ ಮನೆಯೂ ಸಿಕ್ಕಂಗೆ ಆಗುತ್ತೆ, ನೀನು ನೆಮ್ಮದಿನೂ ಸಿಕ್ಕಂಗೆ ಆಗುತ್ತೆ ಅಂತೇಳಿ. ನೀನು ನೆಮ್ಮದಿ ಮುಖ್ಯ ಕಣಪ್ಪ. ಇಲ್ಲಿ ನಿನ್ಗೆ ಆಗದೆ ಇರೋರು ಎಷ್ಟೊಂದು ಜನ ಇದ್ದಾರೆ ಚಿರು, ಅಲ್ವಾ? ನಾವೇ ಹೆಣ್ಮಕ್ಳು ನಿನ್ನ ಅಷ್ಟೊಂದು ಇಷ್ಟಪಡೋದು. ಚಿರು ಒಳ್ಳೆ ಹುಡುಗ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿ ನಾವು ತುಂಬ ಒಳ್ಳೆಯವನು ಅಂತ ಹೇಳಿ ನಾವೇ ಹೆಣ್ಮಕ್ಳು ನಿನ್ನ ನೋಡಿದ್ರೆ ಅಯ್ಯೋ ಅನ್ನೋದು. ಗಂಡು ಮಕ್ಕಳು ನಿನ್ನ ಫ್ರೆಂಡ್ಗಳು ಆಗದೆ ಇರೋರು ಎಷ್ಟು ಜನ ಇದ್ದಾರೆ. ನಿನಗೆಲ್ಲ ಕೇಡು ಬಯಸೋರು ಎಷ್ಟು ಜನ ಇದ್ದಾರೆ ಹೇಳು ಚಿರು. ಅದಕ್ಕೆ ಮತ್ತೆ ಇಲ್ಲೆಲ್ಲ ಇರೋಕ್ಕಾಗಲ್ಲಪ್ಪ. ಸುಮ್ಮನೆ ಹೋಗಿ ಅಲ್ಲೇ ಇದ್ದುಬಿಡು ನೀನು ಅಷ್ಟೇ. ಅವಳೆಲ್ಲ ಬರ್ತಾಳೆ, ಸುಮ್ಮನೆ ನಿನಗೋಸ್ಕರ ನಾವು ಒಳ್ಳೇದು ಮಾಡೇ ಮಾಡ್ತೀವಿ. ನಮ್ಮ ಮಾವಿಗೆ ಹುಷಾರಿಲ್ಲ ಪಾಪ, ಒಂದಿನ ಚೆನ್ನಾಗಿದ್ರೆ ಒಂದಿನ ಚೆನ್ನಾಗಿರಲ್ಲ. ಅದಕ್ಕೆ ನಮ್ಮ ಮಾವನಿಗೋಸ್ಕರ ನಾನು ಅಷ್ಟೊಂದು ಕಷ್ಟಪಡ್ತೀನಿ ಅಷ್ಟೇ. ಇನ್ನು ಗಂಡು ಮಕ್ಳು ಯಾರೋ ಇದ್ದಿದ್ರೆ ನಾನೇನು ಬಿಡತ್ಲಾಗೆ ಹೋಗ್ಲಿ, ನಮ್ಮ ಮನೆಗೆ ಇರಬೇಕಲ್ಲ. ಮದುವೆ ಆಗಿದ್ದೀನಿ ಅಂತೇಳಿ ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂತಿದ್ದೆ. ಬಿಡು ನಮ್ಮ ಮನೆ ಬಾಗ್ಲೈತೆ ಅಂತೇಳಿ ನಾನು ಹಂಗೆ ಡಿಸೈಡ್ ಮಾಡಿದ್ದೆ. ನಿಜವಾಗ್ಲೂ ನಾನು ಹಂಗೆ ಡಿಸೈಡ್ ಮಾಡಿದ್ದೆ. ನನಗೆ ಯಾರೂ ಇಲ್ಲ ಬಿಡು, ಅವಳು ಮದುವೆ ಆಗಿ ಇಲ್ಲಿ ಕರ್ಕೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ಅವಳು ಏನಂದ್ಲು, ನಮ್ಮ ಮನೆಗೆ ಗಂಡು ಮಕ್ಳು ಇಲ್ಲ ಚಿರು, ಅದಕ್ಕೆ ನಮ್ಮ ಮನೆಯಲ್ಲೇ ಇದ್ದುಬಿಡು ನೀನು, ಮನೆ ಮಗಳಾಗಿ ನಾನು ಇರ್ತೀನಿ, ಮನೆಯೊಳಗೆ ನೀನಿರು. ಆವಾಗ ನಮ್ಮ ಮನೆಗೆ ಯಾರಾದರೂ ಇದ್ದಂಗೆ ಆಗುತ್ತೆ, ನಮ್ಮ ಅಪ್ಪ ನಮ್ಮಮ್ಮ ಒಪ್ಕೊಂತಾರೆ ಅಂತ ಹೇಳಿ ಅವಳೇ ಹೇಳಿದ್ಲು ಪಾಪ. ಮತ್ತೆ ಹೇಳಿ ಇವಾಗಿಂಥ ಕೆಲಸ ಮಾಡಿದ್ರೆ ಅವಳಿಗೆ ಸರಿ ಆಗುತ್ತಾ? ಹಾಂ, ಅನುಭವಿಸ್ಬೇಕು. ಅನುಭವಿಸಿ ಇಲ್ಲ ನಾನು ಅಲ್ಲೇ ಇರ್ತೀನಿ, ಅಕ್ಕ ತಂಗಿಯರ ಜೊತೆ ಎಲ್ಲ ಚೆನ್ನಾಗಿರ್ತೀನಿ ಅಂತ ಹೋಗಬೇಕು. ಆವಾಗ ಗೊತ್ತಾಗುತ್ತೆ ಅವಳಿಗೆ. ಅಲ್ಲ ಇವ್ರ ಅತ್ತೆ ಎಷ್ಟು ಇಷ್ಟಪಡುತ್ತೆ ಹಂಗೇನೆ. ಪಾಪ ಎಷ್ಟು ಚಿರು ಚಿರು ಬರಪ್ಪ ಅಂತ ಹೇಳೋದು, ಹಾಗೆ ಎಲ್ಲ ಕೂತ್ಕೊಂಡು ಮಾತಾಡೋದು ಎಲ್ಲ ಚೆನ್ನಾಗಿರ್ಬೇಕಾರೆ ಮಾಡಿರೋದೇನು ಅಲ್ವೇ? ಅದೆಲ್ಲ ವೇಡಿಯಾನ? ಹಿಂಗೆ ಎಲ್ಲರೂ ಬಂದಿದ್ದರು. ಅವರು ವರ್ಷಿತಕ್ಕ ಅವ್ರು 2ನೇ ಅಕ್ಕೊಂದು ಮದುವೆ ಇತ್ತು, ಎಲ್ಲರೂ ಬಂದಿದ್ದರು. ಹಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲ ಮಾಡಿದ್ದೆ ವೀಡಿಯೋನ. ಎಲ್ಲರೂ ತುಂಬ ಚೆನ್ನಾಗಿ ಚಿರು ಚಿರು ಅಂತಾರೆ. ಮದುವೆ ಕೆಲಸದಲ್ಲಿ ಭಾರತೀಯಮ್ಮ ನನಗೆ ಜವಾಬ್ದಾರಿ ಕೊಟ್ಟಿದ್ರು. ನಿಜವಾಗ್ಲೂ ಎಲ್ಲ ನಾನೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದು, ಎಲ್ಲ ನಾನೇ ಮಾಡಿಸಿದ್ದು, ಎಲ್ಲನ ನಾನೇ ಅವಾಗ ಮಾಡಿದ್ದು. ನಮ್ಮ ಅತ್ತೆ ಮಾವನ ಕೈಲಿ ಆಗ್ತಿರ್ಲಿಲ್ಲ. ಅವರು ತುಂಬ ಟೆನ್ಷನ್ ತಂತಾರೆ. ನಮ್ಮ ಮಾವನಿಗೆ ತುಂಬ ಟೆನ್ಷನ್ ಅಂದರೆ ಟೆನ್ಷನ್ನು. ನಾನು ಎಷ್ಟು ಕೂಲಾಗಿ ಕೆಲಸ ಮಾಡ್ತೀನಿ, ಆದರೆ ನಮ್ಮ ಮಾಮ ಟೆನ್ಷನ್ ತಗೊಂಡು ಇವಾಗ ಇಲ್ಲೂ ಟೆನ್ಷನ್ ತಗೊಂಡ್ರೆ ಇಲ್ಲೋದು ಕಾಯಿಲೆಗಳು. ಅದಕ್ಕರ್ಧ ಯೋಚನೆ ಮಾಡ್ತೀನಿ ಅಷ್ಟೇ. ನನಗೇನು ಅವ್ರನ್ನ ಆಸ್ತಿ ಬೇಡ, ಏನೂ ಬೇಡ. ನನಗೆ ಅವತ್ತೊಂದು ಸ್ಥಾನ ಕೊಟ್ಟವ್ರೆ, ಒಂದು ಹೆಸರು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಒದ್ದಾಡ್ತಿದ್ದೀನಿ ಅಷ್ಟೇ. ಎಲ್ಲರೂ ಅಯ್ಯೋ ಇವ್ನು ಚಿರು ಆಸ್ತಿಗೋಸ್ಕರ ಅಲ್ಲ ಇದ್ದಾನೆ, ಬರೀ ಹೆಣ್ಮಕ್ಳಲ್ಲ ಅದಕ್ಕೆ ಆಸ್ತಿ ಸಿಗುತ್ತೆ ಅಂತ ಇದ್ದಾನೆ, ಹಂಗೆ ಹಿಂಗೆ ಅಂತ ಜನ ಸಾವಿರ ಮಾತಾಡ್ತಾರೆ. ಮಾತಾಡಲೇಳು. ಇವಾಗ ಏನಾದರೂ ಅಂದ್ಕೊಳ್ಳೇಳು, ಇದು ಓವರ್ ಆಯಿತು, ಇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಇವ್ನು ಒಳ್ಳೆಯವನಲ್ಲ, ಇವ್ನು ಚಿರು ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ಯಾರು ಎಷ್ಟಾದರೂ ಬೈಕೊಳ್ಳಿ, ನಾನು ಏನು ಮಾಡ್ಬೇಕು, ನಮ್ಮ ಅತ್ತೆ ಮಾಮಗೆ ಒಳ್ಳೇದು ಮಾಡಬೇಕು ಅನ್ನೋದು ಮನಸ್ಸಲ್ಲೈತೆ, ನಾನು ಮಾಡೇ ಮಾಡ್ತೀನಿ. ಸರಿ, ಇವಾಗ ಏನಪ್ಪ ಪ್ಲ್ಯಾನು? ಅದೇ ಏನಾದರೂ ನಿಸ್ಕೊಂಡು ಬರೋಕ್ಕೆ ಕಳಿಸ್ತೀನಿ. ನಿಮ್ಮ ಮನೆಗೆ ಬರ್ತಾಳೆ, ಆವಾಗ ನೀವು ಒಂದು ಸ್ವಲ್ಪ ಹಂಗನ್ನಿ. ಅದಕ್ಕೆ ಬೇಡ, ಈ ಊರಿನ ಸವಾಸ ಬೇಡ ಕಣೆ ದೀಕ್ಷಾ, ಇಲ್ಲಿ ಬೇಡ, ಒಬ್ರು ಮನೆಗೆ ಒಬ್ರು ನಂಬೋದಿಲ್ಲ, ಬೋಲೋ ಯಾರನ್ನೂ ನಂಬೋದಿಲ್ಲ ಈ ಕೇರಿಲಿ, ಒಂಥರ ಕೇಣಿ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಏನೋ ಒಂದು ಉಲ್ಟಾ ಹೊಡೆದು ಬಿಡೋದು. ಸುಮ್ಮನಿರಿ, ಹೆಂಗೋ ಪ್ಲ್ಯಾನ್ ಮಾಡೋದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಯಾರಾದರೂ ಏನಾದರೂ ಹೇಳಿ ಈ ಚೂರು ಒಳ್ಳೇನಲ್ಲ, ಇವಂದು ಓವರ್ ಆಯಿತು ಹಂಗೆ ಹಿಂಗೆ ಅಂತ ಯಾರು ಏನಾದರೂ ಹೇಳಿ, ನಮ್ಮ ಅತ್ತೆ ಮಾಮ್ಗೆ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲೈತೆ, ನಾನು ಮಾಡೇ ಮಾಡ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.